ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜನರು ಮಾತನಾಡುವ ಮುಖ್ಯ ಭಾಷೆಗಳನ್ನು 94% ಜನ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಂಥ ಸಂದರ್ಭದಲ್ಲಿ ಕನ್ನಡದಂಥ ಒಂದು ಸಣ್ಣ ಭಾಷೆ, ಆದರೆ ಭಾಳ ಶ್ರೀಮಂತವಾದ ಭಾಷೆ, ಪಂಪ, ಪೊನ್ನ, ರನ್ನ, ನಾಗಚಂದ್ರ, ಕುಮಾರವ್ಯಾಸ, ಕುವೆಂಪು, ಬೇಂದ್ರೆ ಮೊದಲಾದವರು ಅಂತ ಬರೆದ ಒಂದು ಭಾಷೆ ಅವನತಿಯ ಕಡೆಗೆ ಚಲಿಸದ ಹಾಗೆ ಮಾಡುವುದಕ್ಕೆ ಸಾಹಿತ್ಯ ಸಮ್ಮೇಳನಗಳು ಬೇಕು. ಇಲ್ಲಿ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ ಜನ ಜಾಗೃತಿ ಆಗಬೇಕು, ಪರಿಸರ ಉಳಿಬೇಕು. ಪರಿಸರವಿದ್ದರೆ ನಾವು ಮತ್ತು ಸಾಹಿತ್ಯ ಎಲ್ಲವೂ ಕೂಡ ಆ ರೀತಿ ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರೀತಿ ಕಾಳಜಿ ಮೂಡಿದಾಗ ವನ್ಯಜೀವಿಗಳಾಗಲಿ, ಮರ ಗಿಡಗಳಾಗಲಿ, ಪರಿಸರಗಳು ಉಳಿಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಈ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ. ಉತ್ತಮ ಪ್ರತಿಕ್ರಿಯೆ ಸಾಹಿತ್ಯಾಸಕ್ತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಒಂದು ವೀಕ್ಷಣೆ ಮಾಡಿ ತುಂಬ ಮೆಚ್ಚುಗೆಯನ್ನು ಮಾತಾಡಿದ್ದಾರೆ. ತುಂಬ ಖುಷಿ. ಅದು ಈಗಾಗಲೇ ಏನು ಎನ್ಕ್ವೈರಿ ನಡೀತಾ ಇದೆ, ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತ ಇರ್ಬೋದು, ಇಡಿ ಇರ್ಬೋದು. ಸದ್ಯಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮಗೆ ಇನ್ನೂ ಭರವಸೆ ಇದೆ. ಮೂಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ, ಆ ಲೂಟಿ ಆಗಿರೋವಂಥ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾವು ಹೋರಾಟ ಮಾಡ್ತಾ ಇದ್ರಿ, CBI ತನಿಖೆ ಕೊಡಬೇಕು, ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಡೆಸ್ತೀವಿ. ತಿರಸ್ಕರಿಸಿದ್ದಾರೆ. CBI ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. CBI ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ, ಸಾವಿರಾರು ಕೋಟಿ ಹಣ ಲೂಟಿಯಾಗಿದೆ ಅನ್ನುವ ಆರೋಪವನ್ನ ಮಾಡಿದ್ದೇವೆ. ನಮ್ಮ ಆರೋಪ ಏನ್ ಮಾಡಿದ್ವಿ, ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್. ಇವತ್ತು ಕೂಡ ನಾವು ಆರೋಪ ಏನು ಮಾಡಿದ್ವಿ ಅದ್ರ ಬದ್ಧತೆ ನಾವಿದೆ, ಅದ್ರ ಪ್ರಕಾರ ನಾವು ನಿಂತಿದ್ದೇವೆ. ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ, ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ. ಬರೋದಿಂದಲೇ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೀವಿ. प्रश्नकाल क्वेश्चन 161 इंटरवेंशंस के कारण ये हम कर पाए. इसमें जैसे ट्राइबल एरिया की उन्होंने बातचीत की, तो बीजापुर, कोंटा, नारायणपुर, बस्तर, दंतेवाड़ा, गढ़चिरौली, ये सारे ट्राइबल डिस्ट्रिक्ट्स, उड़ीसा के ट्राइबल डिस्ट्रिक्ट्स, इनके भी अगर आप पैरामीटर्स देखेंगे, हेल्थ के पैरामीटर्स, तो जो MMR है, IMR है और अंडर 5 मॉर्टैलिटी है, वह उसी तरीके से डिक्लाइन कर रहा है. इसलिए यह ध्वनि नहीं जानी चाहिए कि ट्राइबल एरिया इसमें का ध्यान नहीं रखा गया है. स्वास्थ्य विभाग की ओर से मैं इतना ज़रूर बताना चाहूँगा कि जब हम बात करते हैं वैक्सीनेशन की, जब हम बात करते हैं इनॉक्यूलेशन की, तो हमारे लद्दाख के इलाके, दूर इलाके, वहाँ से लेकर के ये गढ़चिरौली से लेकर के बस्तर से लेकर के ये सारे उसके दायरे में आते हैं. और हमारे स्वास्थ्य विभाग के कर्मचारी उन सब चीज़ों के लिए आगे बढ़ करके वहाँ तक काम को पहुँचाते हैं. उस 2019 में इसमें 37 लाख आशा वर्कर्स
और आंगनवाड़ी वर्कर हेल्पर्स उनको भी जोड़ा गया। और 29 अक्टूबर जब प्रधानमंत्री मोदी जी के नेतृत्व में तीसरी बार सरकार बनी तो उसमें 6 करोड़ सीनियर सिटीजन 70 साल से ऊपर के लोगों को जो जोड़ा गया। कुल मिलाकर के 61 करोड़ से ज़्यादा लोगों को हेल्थ कवरेज के तहत 5 लाख रुपए का हेल्थ कवरेज दिया जा रहा है। इसमें मैं ये भी बताना चाहता हूँ कि अभी तक 8.59 यानी 8 करोड़ 60 लाख हॉस्पिटल एडमिशन्स हो चुके हैं, यानी लोगों को हॉस्पिटल में 8 करोड़ 60 लाख लोगों को राहत दी गई है। और 1.19 लाख करोड़ की ऑथराइजेशन यानी 1.19 लाख करोड़ रुपए जो गरीबों के इलाज के लिए खर्च हुआ है और उनकी जीवन को बचा। ಆದಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.